ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತೆ ಅಮೆರಿಕ, ಇನ್ನೊಂದು ಕಡೆಯಿಂದ ಇರಾನ್, ಇವರ ನಡುವೆ ನಡೀತಾ ಇರುವಂತಹ ಯುದ್ಧ ಇದೀಗ ಪೂರ್ಣ ಪ್ರಮಾಣದ ಯುದ್ಧದ ರೂಪವನ್ನು ಪಡೆದುಕೊಂಡಿದೆ. ಇವತ್ತಿಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಬಂಧುಗಳೇ, ನಾನು ಈ ಮ್ಯಾಪ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಮ್ಯಾಪ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಯಾವ ಕಾರಣಕ್ಕಾಗಿ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂದ್ರೆ, ಇಲ್ಲಿವರೆಗೆ ನಾವು ಏನು ಹೇಳ್ತಾ ಇದ್ವಿ ಹೇಳಿ, ಎಲ್ಲೋ ದೂರದಲ್ಲಿ ಯುದ್ಧ ನಡೀತಾ ಇದೆ ಇರಾನ್ನಲ್ಲಿ ಅಂತ ಹೇಳಿ. ಇರಾನ್ ನಮಗೆ ಸ್ವಲ್ಪ ದೂರದಲ್ಲೇ ಇತ್ತು, ಪಕ್ಕದಲ್ಲಿ ಪಾಕಿಸ್ತಾನದ ಪಕ್ಕದಲ್ಲಿ ಇರುವಂತಹ ದೇಶ ಅಂದ್ರೆ ಅದು ಇರಾನ್. ಹೀಗಾಗಿ ನಾವೆಲ್ಲರೂ ಕೂಡ ಭಾವಿಸ್ತಾ ಇದ್ವಿ ಎಲ್ಲೋ ದೂರದಲ್ಲಿ ಯುದ್ಧ ನಡೀತಾ ಇದೆ ಅಂತ ಹೇಳಿ. ಜೊತೆಗೆ ನಮಗೆ ಮೇಲಾಗುವಂತ ಇಂಪ್ಯಾಕ್ಟ್ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಗ್ತಿತ್ತು. ಯಾಕಂದ್ರೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ, ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೋದು, ನ್ಯಾಚುರಲ್ ಗ್ಯಾಸ್ ಸಿಗದೆ ಹೋಗ್ಬೋದು, ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆಗೆ ಭಾರತಕ್ಕೆ ವ್ಯಾಪಾರಕ್ಕೆ ಸಮಸ್ಯೆ ಆಗಬಹುದು ಅಂತ ಹೇಳಿ ರುಪಿ ವ್ಯಾಲ್ಯೂ ಬಿದ್ದು ಹೋಗ್ತಾ ಇದೆ, ಶೇರ್ ಮಾರ್ಕೆಟ್ ಒಂದಷ್ಟು ವೇರಿಯೇಷನ್ ಎಲ್ಲವೂ ಕೂಡ ಆಗ್ತದೆ, ಇಂಥ ಚರ್ಚೆ ಆಗ್ತಾ ಇತ್ತು. ಆದ್ರೂ ಕೂಡ ನಾವು ಅಂದ್ಕೊಳ್ತಾ ಇದ್ದಿದ್ದೇನು, ಈ ರೀತಿಯಾಗಿ ಪರೋಕ್ಷವಾಗಿ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಬಿಟ್ರೆ ಯುದ್ಧ ಎಲ್ಲೋ ದೂರದಲ್ಲಿ ಆಗ್ತಿದೆ ಅಂತ ಹೇಳಿ. ಈಗ ಎಲ್ಲಿಗೆ ಬಂದಿದೆ ಗೊತ್ತಾ? ನಮ್ಮ ಬುಡಕ್ಕೆ ಬಂದಿದೆ. ಈ ಬುಡಕ್ಕೆ ಬಂದು ನಿಂತಿದೆ. ಕನ್ಯಾಕುಮಾರಿ ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಕೇವಲ 373 ಕಿಲೋಮೀಟರ್, ಬರೀ 370 ಕಿಲೋಮೀಟರ್ ಹತ್ತಿರಕ್ಕೆ ಇದೀಗ ಯುದ್ಧ ಬಂದಿದೆ. ಅದು ಹೇಗೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಅಮೆರಿಕ ಏನ್ ಮಾಡ್ತಾ ಇದೆ ಅಂದ್ರೆ, ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತಹ ಪ್ರಯತ್ನ. ಈ ಹಿಂದೆ ಅಮೆರಿಕ ನಾನಾ ರೀತಿಯಾದಂಥ ನೆಪವನ್ನು ಹೇಳಿಕೊಂಡು ಸಾಕಷ್ಟು ರಾಷ್ಟ್ರಗಳ ಒಳಗೆ ಮೂಗನ್ನ ತೂರಿಸಿದೆ, ಅಲ್ಲಿನ ಮುಖ್ಯಸ್ಥರನ್ನ ಹತ್ಯೆಯನ್ನ ಮಾಡಿದೆ, ಆ ರಾಷ್ಟ್ರದಲ್ಲಿ ಸೇನೆಯನ್ನ ಇರಿಸಿದೆ, ಇಂತಹ ಪ್ರಯತ್ನಗಳೆಲ್ಲವನ್ನೂ ಕೂಡ ಮಾಡಿದೆ. ಆ ಸಂದರ್ಭದಲ್ಲಿ ಏನಾಗಿತ್ತು ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಗಮನಿಸಲೇಬೇಕಾಗಿರುವಂತಹ ವಿಚಾರ ಇದು. ತಕ್ಷಣದ ಬೆಳವಣಿಗೆಯನ್ನ ಗಮನಿಸ್ತಾ ಹೋಗೋದಾದ್ರೆ, ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇದನ್ನು ಹೊಸದಾಗಿ ಯಾರಾದರೂ ವಿವರ್ಸ್ ಇದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ನಾನು ಇದನ್ನ ವಿವರಿಸಿದ್ದೇನೆ. ಬಂಧುಗಳೇ, ಇಲ್ಲಿ ಇರೋದು ಇರಾನ್, ಇಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರೋದು ಇಸ್ರೇಲ್. ಇರಾನ್ ಈಗ ಯಾವ್ಯಾವ ಕಡೆಗಳಲ್ಲಿ ದಾಳಿ ಮಾಡ್ತಾ ಇದೆ ಅಂದ್ರೆ, ಸುತ್ತಮುತ್ತ ಇರುವಂತಹ 12 ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿದೆ. ಪ್ರಮುಖವಾಗಿ ಇರಾಕ್ ಮೇಲೆ ಗಲ್ಫ್ ರಾಷ್ಟ್ರ, ಕೊಲ್ಲಿ ರಾಷ್ಟ್ರಗಳು ಬಹ್ರೈನ್, ಕತಾರ್, ಓಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದರಲ್ಲಿ ದುಬೈ, ಅಬುದಾಬಿ, ಶಾರ್ಜಾ ಇಂತಹ ರಾಜ್ಯಗಳಲ್ಲೂ ಕೂಡ ಬರುತ್ತೆ, ಅವುಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಜೋರ್ಡಾನ್ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಟರ್ಕಿಗೆ ಹೋಗಿ ಒಂದು ಮಿಸೈಲ್ ಬಿದ್ದಿದೆ, ಆದರೆ ನೇರವಾಗಿ ಟರ್ಕಿ ಮೇಲೆ ದಾಳಿ ಆಗಿಲ್ಲ. ಜೊತೆಗೆ ಇಲ್ಲಿ ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನ ಇರಾನ್ ಮಾಡ್ತಾ ಇದೆ. ಇನ್ನು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ಈ ಮಧ್ಯಪ್ರಾಚ್ಯ ಕಂಪ್ಲೀಟ್ ಆಗಿ ಇದೀಗ ಯುದ್ಧ ಆವರಿಸಿಕೊಂಡಿದೆ. ನಮಗೇನು ಬಹಳ ದೂರ ಇಲ್ಲ, ನಿಮಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರೋದು ಅಫ್ಘಾನಿಸ್ತಾನ, ಈ ಕಡೆ ಕಾಣಿಸ್ತಿರೋದು ಪಾಕಿಸ್ತಾನ, ಇಲ್ಲಿ ಕಾಣಿಸ್ತಿರೋದು ಭಾರತ. ನಮಗೆ ಭಾರತದಿಂದ ಇರಾನ್ಗೆ ಒಂದು ಚಾಬಹಾರ್ ಪೋರ್ಟ್ ಕೊಟ್ಟಿದೆಯಲ್ಲ, ನಮಗೆ ಇಲ್ಲಿಂದ ಇಲ್ಲಿಗೇನು ಬಹಳ ದೂರ ಏನಿಲ್ಲ, ಭಾರತದಿಂದ ಬಹಳ ದೂರದಲ್ಲೇನು ಯುದ್ಧ ನಡೀತಾ ಇಲ್ಲ, ಭಾರತ ಸಮೀಪದಲ್ಲಿ ನಡೀತಿರುವಂತಹ ಯುದ್ಧ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಅಥವಾ ಇರಾನ್ ಹಾಗೆ ಅಮೆರಿಕ ನಡುವೆ ನಡೀತಿದ್ದಂಥ ಯುದ್ಧ ಇದೀಗ ಕಂಪ್ಲೀಟ್ ಈ ಮಧ್ಯಪ್ರಾಚ್ಯವನ್ನ ವ್ಯಾಪಿಸಿಕೊಂಡು ಬಿಟ್ಟಿದೆ. ಈ ಟರ್ಕಿ, ಸಿರಿಯಾ, ಇಸ್ರೇಲ್, ಲೆಬನಾನ್, ಒಂದು ಹಂತಕ್ಕೆ ಜೋರ್ಡಾನ್, ಹಾಗೆ ಈ ಎಲ್ಲ ರಾಷ್ಟ್ರಗಳು ಕೂಡ ಯುದ್ಧದಲ್ಲಿ ಸದಾಕಾಲ ಮುಳುಗದಿರ್ತಾ ಇದ್ವು. ಆದರೆ ಯಾವಾಗಲೂ ಶಾಂತಿಯಿಂದ ಶ್ರೀಮಂತ ರಾಷ್ಟ್ರಗಳಾಗಿ ಇದ್ದಂತಹ, ನಮ್ಮ ದೇಶದವರಿಗೆ ಸಾಕಷ್ಟು ಉದ್ಯೋಗವನ್ನ ಕೊಟ್ಟಿದ್ದಂತ, ದುಡಿಯುವ ಕೈಗಳಿಗೆ ಕೆಲಸವನ್ನ ಕೊಟ್ಟಿದ್ದಂತ ಅಂದ್ರೆ ಈ ಗಲ್ಫ್ ರಾಷ್ಟ್ರಗಳು ಕೂಡ ಇದೀಗ ನಲುಗಿ ಹೋಗ್ಬಿಟ್ಟಿದ್ದಾವೆ. ಪ್ರಮುಖವಾಗಿ ಕುವೈತ್, ಕತಾರ್, ಬಹ್ರೈನ್, ಸೌದಿ ಅರೇಬಿಯಾ, UAE ಹಾಗೆ ಒಮಾನ್ ರಾಷ್ಟ್ರಗಳು, ಇವು ಕೂಡ ನಲುಗಿ ಹೋಗಿದ್ದ ಹಾಗಾಗಿದೆ. ಒಂದು ಕಡೆಯಿಂದ ಇರಾನ್, ಆಪೋಸಿಟ್ ಆಗಿ 12 ರಾಷ್ಟ್ರ, ಕಂಪ್ಲೀಟ್ 12 ರಾಷ್ಟ್ರ ಅಂತಲ್ಲ, ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಹಾಗೆ ಇಸ್ರೇಲ್ ಮಾತ್ರ. ಆದರೆ ಇರಾನ್ನ ವಿರುದ್ಧ ಆ ರಾಷ್ಟ್ರಗಳೆಲ್ಲವೂ ಕೂಡ ನಿಂತ್ಕೊಂಡಿದ್ದಾವೆ. ಈ ಎಲ್ಲ ರಾಷ್ಟ್ರಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳು. ಈ ರಾಷ್ಟ್ರಗಳು ಇರಾನ್ ಮೇಲೆ ಯುದ್ಧ ಸಾರಿಲ್ಲ, ಯಾಕಂದ್ರೆ ಈಗ ಯುದ್ಧ ಸಾರಿ ಫ್ಯೂಚರ್ ಏನಾದರೂ ಸಂಕಷ್ಟವನ್ನು ಅನುಭವಿಸಬಹುದು ಎನ್ನುವ ಕಾರಣಕ್ಕಾಗಿ ಅವರು ಕೇವಲ ಇರಾನ್ ಏನು ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ಅದನ್ನು ಅವರು ತಡೆಗಟ್ಟುವಂತ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾರೆ. ಇದು ಯುದ್ಧಕ್ಕೆ ಸಂಬಂಧಪಟ್ಟಂತ ವಿಚಾರ. ಹೊಸ ಅಪ್ಡೇಟ್ ನಾವು ಗಮನಿಸ್ತಾ ಹೋಗೋದಾದ್ರೆ, ಪರಸ್ಪರರ ಮೇಲೆ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಮುಂದುವರೆದಿದೆ. ಇರಾನ್ ಸದ್ಯಕ್ಕಂತೂ ತಲೆಬಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ಅಮೆರಿಕಾಗೂ ಕೂಡ ಗೊತ್ತಿರಬಹುದೇನೋ ಗೊತ್ತಿಲ್ಲ. ಹೀಗಾಗಿ ಯುದ್ಧ ಹೆಚ್ಚು ಕಡಿಮೆ ಇನ್ನೂ 1 ತಿಂಗಳು ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಖಮೇನಿ ಹತ್ಯೆಯಾದರೂ ಕೂಡ ಅವರು ಪ್ಲಾನ್ ABCD ರೆಡಿ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇಂಥದೊಂದು ಪರಿಸ್ಥಿತಿ ಬರಬಹುದು ಅಂತ ಹೇಳಿ ಮುಂಚೆನೆ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಈಗ ಖಮೇನಿ ಮಗ ಮೊಜ್ದಬಾ ಉತ್ತರಾಧಿಕಾರಿಯಾಗಿ ಆಯ್ಕೆ ಆಗಿದ್ದಾರೆ. ಸದ್ಯ ಅಂಥದ್ದೊಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ರಾಷ್ಟ್ರಗಳ ಪ್ರತಿಕ್ರಿಯೆ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ಬ್ರಿಟನ್ ಮತ್ತೆ ಸ್ಪೇನ್ ಅಮೆರಿಕ ವಿರುದ್ಧವೇ ತಿರುಗಿ ಬಿತ್ತಿದ್ದಾವೆ. ಬ್ರಿಟನ್ ಪೂರ್ಣ ಪ್ರಮಾಣದಲ್ಲಿ ತಿರುಗಿ ಬಿದ್ದಿಲ್ಲ, ಆದ್ರೂ ಕೂಡ ಯುದ್ಧವನ್ನ ಒಂದು ಹಂತಕ್ಕೆ ಖಂಡಿಸ್ತಾ ಇದೆ. ಸ್ಪೇನ್ ಅಂತೂ ಸ್ಪಷ್ಟವಾಗಿ ಅಮೆರಿಕ ಹೇಳ್ತಾ ಇದೆ, ಇಲ್ಲ ರೀ, ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ತುಂಬಾ ಗಟ್ಟಿಯಾಗಿ ಇದೀಗ ಸ್ಪೇನ್ ಹೇಳುವಂತ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ, ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿತ್ತು, ಪರಸ್ಪರರ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಕೂಡ ಸಹಾಯಕ್ಕೆ ಬರಬೇಕು ಅಂತ.
ಸೌದಿ ಮೇಲೆ ಈಗ ಇರಾನ್ ದಾಳಿ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ನಾವು ಕೂಡ ಇರಾನ್ ಜೊತೆ ನಿಲ್ಲಬೇಕಾಗಬಹುದು ಎನ್ನುವ ರೀತಿಯಲ್ಲಿ. ಹೀಗಾಗಿ ಪಾಕಿಸ್ತಾನ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಿದೆ. ಭಾರತ ಅಂತ ಬಂದ್ರೆ ನಮ್ಮ ನಿಲುವಿನ ವಿಚಾರಕ್ಕೆ ಬರೋದಾದ್ರೆ ಭಾರತ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ನಾವು ಇವ್ರ ಜೊತೆಗಿದ್ದೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯಾಕಂದ್ರೆ ನಮ್ಮ ವಿದೇಶಾಂಗ ನೀತಿ ಇರೋದೇ ಆ ರೀತಿಯಾಗಿ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಇಸ್ರೇಲ್ ಬಣದ ಜೊತೆಗೆ ಭಾರತ ನಿಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸಾಲು ಸಾಲಾಗಿ ಇರಾನ್ನಿಂದ ಯಾರು ದಾಳಿಗೊಳಗಾಗ್ತಿದ್ದಾರೆ ಆ ರಾಷ್ಟ್ರಗಳ ಮುಖ್ಯಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಮಾಡ್ತಾ ಇದ್ದಾರೆ. ಇದು ಸದ್ಯದ ಅಪ್ಡೇಟ್. ಇಷ್ಟು ಬೆಳವಣಿಗೆ ಆಗ್ತಾ ಇದೆ, ಮುಂದೆ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ. ಬಂಧುಗಳೇ, ಈಗ ಈ ಮ್ಯಾಪ್ನ ವಿಚಾರಕ್ಕೆ ನಾನು ಬರ್ತೇನೆ. ನೀವು ಗಮನಿಸ್ತಾ ಇದ್ದಾರೆ, ಇದು ಭಾರತ, ಕೆಳಗಡೆ ಶ್ರೀಲಂಕಾ, ಈ ಕಡೆ ಹೋದ್ರೆ ಇರಾನ್, ಈ ಕಡೆ ಹೋದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು. ಇರಾನ್ ನಮಗೇನು ಬಹಳ ದೂರ ಇಲ್ಲ. ಆಗ್ಲಿಂದ ನಾನು ಅದನ್ನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಯುದ್ಧ ಏನು ಬಹಳ ದೂರದಲ್ಲಿ ನಡೀತಾ ಇಲ್ಲ, ನಮ್ಮ ಸಮೀಪದಲ್ಲೇ ನಡೀತಾ ಇರುವಂತ ಯುದ್ಧ ಅದು. ಏನಾಯ್ತು ಅಂದ್ರೆ, ಇತ್ತೀಚೆಗೆ ಇರಾನ್ನ ಒಂದು ಯುದ್ಧ ನೌಕೆ ಭಾರತಕ್ಕೆ ಬಂದಿತ್ತು. ಐರಿಸ್ ದೇನಾ ಅಂತ ಹೇಳಿ ಭಾರತಕ್ಕೆ ಬಂದಿತ್ತು. ಯಾಕೆ ಭಾರತಕ್ಕೆ ಬಂದಿತ್ತು ಅಂದ್ರೆ, ಭಾರತ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಒಂದು ಇವೆಂಟ್ ಅನ್ನ ಆಯೋಜನೆ ಮಾಡಿರುತ್ತೆ. ಜಂಟಿ ಯುದ್ಧ ಜಂಟಿ ಸಮರಾಭ್ಯಾಸ ಎನ್ನುವ ರೀತಿಯಲ್ಲಿ ಒಂದು ಇವೆಂಟ್ ಅನ್ನ ಭಾರತ ಆಯೋಜನೆ ಮಾಡಿರುತ್ತೆ. ಭಾರತದ ಗೆಸ್ಟ್ ಆಗಿ ಇರಾನ್ನ ಆ ಯುದ್ಧ ನೌಕೆ ಭಾರತಕ್ಕೆ ಬಂದಿರುತ್ತೆ. ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ, ಯಾಕಿದು ಭಾರತದ ಬುಡಕ್ಕೆ ಬಂತು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತ ಹೋಸ್ಟ್ ಮಾಡಿದಂತ ಇವೆಂಟ್ ಅದು. ಭಾರತದ ಗೆಸ್ಟ್ ಆಗಿ ಇರಾನ್ನ ಯುದ್ಧ ನೌಕೆ ಆಗಮಿಸಿದ್ದು ಫೆಬ್ರವರಿ 18ರಿಂದ ಫೆಬ್ರವರಿ 25ನೇ ತಾರೀಕಿನವರೆಗೆ. ಆ ಇವೆಂಟ್ ನಲ್ಲಿ ಇರಾನ್ನ ಯುದ್ಧ ನೌಕೆ ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಿತ್ತು. ಭಾರತ ಬಹಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಿತ್ತು. ಬಹಳ 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 ಅದ್ದೂರಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಭಾರತ ಕೊಟ್ಟಿತ್ತು. ಅಂದರೆ ಇರಾನ್ನ ಆ ಯುದ್ಧ ನೌಕೆ ಭಾರತದ ಗೆಸ್ಟ್ ಆಗಿ ಬಂದಿದ್ರು. ಇಲ್ಲಿಗೆ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಒಟ್ಟಾರೆಗೆ ಭಾರತದಲ್ಲಿ ಆ ಸಮರಾಭ್ಯಾಸವನ್ನ ಮುಗಿಸಿ ವಾಪಸ್ ಹೋಗಬೇಕಾಗಿತ್ತು. ಇದು ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪ್ತಿ ಅಂತ ಹೇಳಿ ಇದನ್ನ ಕರಿತೀವಿ. ಇದು ಹಿಂದೂ ಮಹಾಸಾಗರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಈಗ ಅಮೆರಿಕ ಯಾವ್ಯಾವ ಕಡೆಗೆ ವ್ಯಾಪಿಸಿಕೊಂಡು ಬಿಟ್ಟಿದೆ, ಎಷ್ಟರವರೆಗೆ ತನ್ನ ಹಸ್ತವನ್ನ ಚಾಚ್ತಾ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಿನ್ನೆ ರಾತ್ರಿಯ ಸುಮಾರಿಗೆ ಏನಾಗಬಿಡ್ತು ಅಂದ್ರೆ, ಭಾರತಕ್ಕೆ ಬಂದಿದ್ದಂತ ಇರಾನ್ನ ಆ ಯುದ್ಧ ನೌಕೆ ಐರಿಸ್ ದೇನಾ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ, ನೀವು ಗಮನಿಸಿ, ಇದು ವಿಶಾಖಪಟ್ಟಣಂ ಅಲ್ಲ, ವಿಶಾಖಪಟ್ಟಣಂನಿಂದ ಹೊರಟು ಸೀದಾ ಅದು ಈ ಮಾರ್ಗದಲ್ಲಿ ಸೀದಾ ಇರಾನ್ಗೆ ತೆರಳಬೇಕಾಗಿದ್ದಂತ ಯುದ್ಧ ನೌಕೆ. ಇಲ್ಲಿ ಗಮನಿಸ್ತಾ ಇದ್ರಲ್ಲ, ಇಲ್ಲಿಂದ ಸೀದಾ ಹೀಗೆ ಬಂದು, ಇದು ವಿಶಾಖಪಟ್ಟಣ, ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿಂದ ಸೀದಾ ಹೀಗೆ ಬಂದು ಇದು ಸೀದಾ ಇರಾನ್ಗೆ ವಾಪಸ್ ಹೋಗಬೇಕಾಗಿದ್ದಂತ ಯುದ್ಧ ನೌಕೆ ಈ ಮಾರ್ಗದಲ್ಲಿ. ಹೀಗೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಆ ಯುದ್ಧ ನೌಕೆ ಭಾರತದ ಕರಾವಳಿ ಪ್ರದೇಶವನ್ನ ದಾಟಿ ಶ್ರೀಲಂಕಾದ ದಕ್ಷಿಣ ಕರಾವಳಿ ಪ್ರದೇಶ, ಗಾಲಾ ಎನ್ನುವಂತ ಒಂದು ಪ್ರದೇಶ ಇದೆ, ಅಲ್ಲಿ ಸೌತ್ ಗಾಲಾ ಅಂತ ಹೇಳಿ ಕರಿತೀವಿ. ಶ್ರೀಲಂಕಾದಿಂದ ಒಂದು 75 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪ್ರದೇಶ ಅದು. ಆ ಸೌತ್ ಗಾಲಾ ಎನ್ನುವಂತ ಆ ಪ್ರದೇಶದ ಸಮೀಪಕ್ಕೆ ಬಂದಾಗ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದರ ಸಮೀಪಕ್ಕೆ ಬಂದಾಗ ಅಮೆರಿಕದ ಕಡೆಯಿಂದ ಜಲಾಂತರ್ಗಾಮಿ ನೌಕೆ ಏನಿದೆ ಅದ್ರ ಕಡೆಯಿಂದ ದಾಳಿ ಶುರುವಾಗಿ ಬಿಡುತ್ತೆ. ಅವರು ತಕ್ಷಣವೇ ಅಟ್ಯಾಕ್ ಅನ್ನು ಮಾಡಿಬಿಡ್ತಾರೆ, ಕ್ಷಿಪಣಿ ದಾಳಿಯನ್ನ ಆರಂಭಿಸಿ ಬಿಡ್ತಾರೆ. ಟಾರ್ಪಿಡೋ ಎನ್ನುವಂತ ಕ್ಷಿಪಣಿಯನ್ನ ಅವರು ಲಾಂಚ್ ಮಾಡಿಬಿಡ್ತಾರೆ. ಎರಡನೇ ಮಹಾಯುದ್ಧದ ಬಳಿಕ ಪ್ರಪ್ರಥಮ ಬಾರಿಗೆ ಅಮೆರಿಕ ಅಂಥದ್ದೊಂದು ಮಿಸೈಲ್ ಅನ್ನ ಬಳಸ್ತಾ ಇದೆ, ಟಾರ್ಪಿಡೋ ಎನ್ನುವಂತ ಮಿಸೈಲ್ ಅದು. ಟಾರ್ಪಿಡೋ ಅಂದ್ರೆ ಸಮುದ್ರದಲ್ಲಿ ಬಳಸುವಂತ ಒಂದು ಮಿಸೈಲ್ ಅದು, ಅಥವಾ ಕಡಲಲ್ಲಿ ಬಳಸುವಂತ ಮಿಸೈಲ್ ಅದು. ನೀರಿನ ಒಳಗಡೆ ಹೊಕ್ಕು ಕೂಡ ದಾಳಿ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ. ಇಲ್ಲಿ ದಾಳಿಯನ್ನ ಮಾಡುತ್ತೆ. ದಾಳಿ ಮಾಡ್ತಾ ಇದ್ದ ಹಾಗೆ ಆ ಜಲಾಂತರ್ಗಾಮಿ ನೌಕೆ ಏನಿತ್ತು, ಅಥವಾ ಇದು ಯುದ್ಧ ನೌಕೆ ಏನಿತ್ತು ಇರಾನ್ದು, ಅದು ಸಂಪೂರ್ಣವಾಗಿ ಮುಳುಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅದರಲ್ಲಿ 100ಕ್ಕಿಂತ ಅಧಿಕ ಮಂದಿ ಹೋಗ್ತಾ ಇದ್ರು, 187 ಮಂದಿ ಏನೋ ಇದ್ರು. ಅದರಲ್ಲಿ 87 ಮಂದಿಯ ಶವ ಇದೀಗ ಪತ್ತೆಯಾಗಿದೆ. ಅಂದ್ರೆ ಅವರು ಅಫಿಷಿಯಲ್ ಆಗಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ವಿಚಾರ ಗೊತ್ತಾಗಿದೆ. 31 ಮಂದಿಯನ್ನ ಶ್ರೀಲಂಕಾದ ನೌಕಾಪಡೆ ರಕ್ಷಣೆಯನ್ನ ಮಾಡಿದೆ. ಉಳಿದಂತವರು ಇದೀಗ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವುದೇ ಮಾಹಿತಿಯೂ ಕೂಡ ಇಲ್ಲ. ಈ ರೀತಿಯಾಗಿ ಅಮೆರಿಕ ದಾಳಿ ಮಾಡ್ತು. ಅದಾದ ಬಳಿಕ ಅಮೆರಿಕದ ರಕ್ಷಣಾ ಸಚಿವ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟರು, ಹೌದು ನಾವೇ ದಾಳಿ ಮಾಡಿದ್ದು, ನಾವು ಮುಳುಗಿಸಿದ್ದೇವೆ. ಇದೀಗ ಯುದ್ಧ ಕೇವಲ ಈ ಕ್ಷಿಪಣಿ ದಾಳಿ ಇದಕ್ಕೆ ಮಾತ್ರ, ಅಂದ್ರೆ ವಾಯುದಾಳಿ ಮಾತ್ರ ಸೀಮಿತ ಆಗಿಲ್ಲ, ನಾವಿದೀಗ ಸಮುದ್ರಕ್ಕೂ ಕೂಡ ವ್ಯಾಪಿಸಿಕೊಂಡಿದ್ದೇವೆ ಎನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದು ಈಗ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ. ಅಂದ್ರೆ ಅಮೆರಿಕ ಎಲ್ಲೆಲ್ಲಿವರೆಗೂ ವ್ಯಾಪಿಸಿಕೊಳ್ತಾ ಇದೆ ಅಂತ ಹೇಳಿ, ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಅಮೆರಿಕ ಹೋಗಿ ಇದೀಗ ದಾಳಿ ಮಾಡುವ ಹಂತದವರೆಗೆ ಹೋಗಿಬಿಟ್ಟಿದೆ. ಹೀಗೆ ಬಿಟ್ಟರೆ ಅಮೆರಿಕ ಮುಂದೆ ಯಾವ್ಯಾವ ದೇಶಗಳ ಬುಡಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮನಸ್ಸಿಗೆ ಬಂದ ಹಾಗೆ ಬೇಕಾದ್ರೂ ಬರಬಹುದು ಎನ್ನುವಂತ ಮಾತುಗಳು ಕೇಳ್ಬರ್ತಾ ಇದೆ. ಭಾರತದ ಕರಾವಳಿ ಪ್ರದೇಶದ ಒಳಗಡೆ ದಾಳಿ ಆಗಿಲ್ಲ. ಭಾರತ ಕರಾವಳಿ ಪ್ರದೇಶವನ್ನ ದಾಟಿ ಸ್ವಲ್ಪ ಮುಂದೆ ಹೋದಾಗ ದಾಳಿಯಾಗಿದೆ. ಆದ್ರೆ ಭಾರತದಿಂದ ಬಹಳ ದೂರ ಏನಿಲ್ಲ, ಇಲ್ಲಿಂದ ಇಲ್ಲಿಗೆ ಇರೋದು, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಕೇವಲ 373 ಕಿಲೋಮೀಟರ್ ಮಾತ್ರ.
ಶ್ರೀಲಂಕಾದ ಕರಾವಳಿ ಪ್ರದೇಶ. ಶ್ರೀಲಂಕಾ ಅಂತೂ ಅದಕ್ಕೆ ಅಮೆರಿಕಾಗೆ ಪ್ರತಿಕ್ರಿಯೆಯನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಅದನ್ನ ಖಂಡಿಸೋದಾಗ್ಲಿ ಇನ್ನೊಂದು ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನೀವ್ಯಾಕೆ ನಮ್ಮ ಕರಾವಳಿ ಪ್ರದೇಶದ ಒಳಗಡೆ ಬಂದ್ರಿ, ನೀವ್ಯಾಕೆ ನಮ್ಮ ಕರಾವಳಿ ಪ್ರದೇಶದ ಒಳಗಡೆ ಬಂದು ದಾಳಿಯನ್ನ ಮಾಡಿದ್ರಿ ಅಂತ ಹೇಳಿ ಶ್ರೀಲಂಕಾ ಕೇಳುವಂತ ಪರಿಸ್ಥಿತಿ ಇಲ್ಲ. ಅದೇ ಅಮೆರಿಕಾಗೆ ಇರುವಂತ ಅಹಂಕಾರ ಅಥವಾ ಹಮ್ಮು ಬಿಮ್ಮು, ನಾನು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿ. ನೀವು ಯೋಚನೆ ಮಾಡಿ, ಇದೇ ಶ್ರೀಲಂಕಾ ಏನಾದ್ರೂ ಅಮೆರಿಕದ ಕರಾವಳಿ ಪ್ರದೇಶಕ್ಕೆ ಹೋಗಿ ಈ ರೀತಿಯಾಗಿ ಏನಾದ್ರೂ ದಾಳಿ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತ? ಆಗಲ್ಲ. ಆದ್ರೆ ಅಮೆರಿಕಾಗ ಮಾತ್ರ ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆ ಕಾರಣಕ್ಕಾಗಿ ಇದೀಗ ಬಹಳ ಚರ್ಚೆ ಆಗ್ತಿರುವಂತ ವಿಷಯ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇಲ್ಲಿ ಇಂಡಿಯಾ, ಇಲ್ಲಿ ಶ್ರೀಲಂಕಾ, ಇದೇ ಪ್ರದೇಶದಲ್ಲಿ ಇದೀಗ ದಾಳಿ ಆಗಿದ್ದು. ಓಕೆ, ಅದರಲ್ಲಿ 87 ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ, ಉಳಿದಂಥವರು ನಾಪತ್ತೆ ಆಗಿದ್ದಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೊಂಡ್ಕೊಳ್ತೀನಿ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಅಮೆರಿಕ ಯಾವ್ಯಾವ ರೀತಿಯಲ್ಲಿ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನು ಪಡುತ್ತೆ ಅಂತ ಹೇಳಿ. ಅಂದ್ರೆ ಇದೊಂದು ಉದಾಹರಣೆ ಅಷ್ಟೇ. ಅಂದ್ರೆ ಅಮೆರಿಕ ತನ್ನ ಕೈಯನ್ನು ಎಲ್ಲಿವರೆಗೆ ಚಾಚಬಹುದು, ಎಲ್ಲಿವರೆಗೆ ಬೇಕಾದ್ರೂ ಹೋಗಬಹುದು ಅಂತ ಹೇಳಿ. ಅಮೆರಿಕ ಇಡೀ ಜಗತ್ತಿನ ಮೇಲೆ ಒಂದು ರೀತಿಯಲ್ಲಿ ಹಿಡಿತ ಸಾಧಿಸುವಂತ ಪ್ರಯತ್ನವನ್ನು ಪಡುತ್ತೆ. ಈ ಕಾರಣಕ್ಕಾಗಿ ಇಡೀ ಜಗತ್ತಿನಲ್ಲಿ 80 ರಾಷ್ಟ್ರಗಳಲ್ಲಿ ತನ್ನ ವಾಯುನೆಲೆ ಅಥವಾ ಸೇನಾ ನೆಲೆಯನ್ನ ಹೊಂದಿದೆ. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನು ಗಮನಿಸ್ತಾ ಇದೀವಿ ಸೇನಾ ನೆಲೆಯನ್ನ, ಈಗ ಇರಾನ್ ಏನೋ ಅದೆಲ್ಲವನ್ನು ಕೂಡ ಪುಡಿಗಡ್ತಾ ಇದೆ. ಅದೇ ರೀತಿಯಾಗಿ 80 ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಈಗಲೂ ಕೂಡ ಇನ್ನೊಂದಷ್ಟು ದೇಶಗಳಲ್ಲಿ ಸೇನಾ ನೆಲೆಯನ್ನ ಹೊಂದೋದಿಕ್ಕೆ ಅಮೆರಿಕ ಬಯಸ್ತಾ ಇದೆ. ಅಮೆರಿಕ ಹಿಂದೆ ಸಾಕಷ್ಟು ರಾಷ್ಟ್ರಗಳಲ್ಲಿ ದಿಢೀರ್ ಅಂತ ಹೇಳಿ ಮೂಗು ತುರಿಸಿದೆ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ದಾಳಿಯನ್ನ ಮಾಡಿದೆ. ಒಂದಷ್ಟು ರಾಷ್ಟ್ರಗಳ ಎಕ್ಸಾಂಪಲ್ ಅನ್ನು ನೋಡೋಣ, ಆಮೇಲೆ ಏನಾಯ್ತು ಅಂತ. ಅಮೆರಿಕ ಹೇಳುವಂತ ಕಾರಣ ಏನ್ ಹೇಳಿ, ಈಗ ಇರಾನ್ಗೆ ಕೊಡ್ತಿರುವಂತ ಕಾರಣ ಏನ್ ಹೇಳಿ, ಇರಾನ್ನಲ್ಲಿ ಸರ್ವಾಧಿಕಾರಿಯ ಆಳ್ವಿಕೆ ಇದೆ, ಇರಾನ್ನ ಜನ ಖುಷಿಯಾಗಿಲ್ಲ, ಇರಾನ್ನ ಆಡಳಿತವನ್ನು ನಾವು ಬದಲಾಯಿಸಬೇಕು, ಅವರು ಪರಮಾಣುವನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ, ಇದು ಇಡೀ ಜಗತ್ತಿಗೆ ಥ್ರೆಟ್, ಆ ಕಾರಣಕ್ಕಾಗಿ ದಾಳಿ ಮಾಡ್ತಾ ಇದ್ದೀವಿ, ಇರಾನ್ ಅನ್ನು ನಾವು ಶುದ್ಧೀಕರಿಸ್ತೀವಿ, ಇರಾನ್ಗೊಂದು ಹೊಸ ರೂಪವನ್ನು ಕೊಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಭರವಸೆಯನ್ನ ಕೊಟ್ಟು ಹಿಂದೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಆ ರಾಷ್ಟ್ರಗಳಲ್ಲಿ ಏನಾಗಿತ್ತು, ಸಣ್ಣದಾಗಿ ಒಂದಷ್ಟು ಉದಾಹರಣೆ ನೋಡೋಣ. ಮೊದಲಿಗೆ ನಾನಿದೀಗ ಹೇಳೋದಕ್ಕೆ ಹೊರಟಿರೋದು ಅದು ಇರಾಕ್ಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದಾಳಿ ಇದು. 2003 ಸಂದರ್ಭದಲ್ಲಿ ಸದ್ದಾಂ ಹುಸೇನ್ ಅಧಿಕಾರ ಇರುತ್ತೆ, ಸರ್ವಾಧಿಕಾರಿ ಎನ್ನುವ ರೀತಿಯಲ್ಲಿ ಸದ್ದಾಂ ಹುಸೇನ್ ಇರ್ತಾರೆ. ಸದ್ದಾಂ ಹುಸೇನ್ ಮೇಲೆ ಅಮೆರಿಕ ಪಡೆ ದಾಳಿಯನ್ನ ಮಾಡುತ್ತೆ 2003ರಲ್ಲಿ. ನಿರಂತರವಾಗಿ ಒಂದಷ್ಟು ಸಂಘರ್ಷ ನಡೆಯುತ್ತೆ. ಅಂತಿಮವಾಗಿ ಸದ್ದಾಂ ಹುಸೇನ್ ಅನ್ನ ಗಲ್ಲಿಗೆ ಏರಿಸಲಾಗುತ್ತೆ ಒಂದಷ್ಟು ಕಾರಣಗಳನ್ನ ಕೊಟ್ಟು. ಅಂದ್ರೆ ಆಗಲೂ ಕೂಡ ಅಮೆರಿಕ ಹೇಳಿದೇನು, ಸದ್ದಾಂ ಹುಸೇನ್ ಸರ್ವಾಧಿಕಾರಿ, ಪರಮಾಣು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಇರಾಕ್ನ ಜನರನ್ನೇ ಒಂದು ರೀತಿಯಲ್ಲಿ ಹೋಗುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ. ಜೊತೆಗೆ ಆಗ ಅಮೆರಿಕ ಇದ್ದಂತ ಮಾಧ್ಯಮಗಳನ್ನ ಬಳಸ್ಕೊಂಡು ಇಡೀ ಜಗತ್ತಿನಲ್ಲಿ ಸದ್ದಾಂ ಹುಸೇನ್ ಬಗ್ಗೆ, ಅಂದ್ರೆ ಸದ್ದಾಂ ಹುಸೇನ್ ಕ್ರೂರಿ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸದ್ದಾಂ ಹುಸೇನ್ ಬಗ್ಗೆ ಬಹಳ ಆಕ್ಷೇಪಗಳಿದ್ದಾವೆ. ಸದ್ದಾಂ ಹುಸೇನ್ ರಾಸಾಯನಿಕ ಬಳಕೆ ಮಾಡಿ ತನ್ನದೇ ರಾಷ್ಟ್ರದ ಜನರನ್ನ ಕೊಂದಂತ ವಿಚಾರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಇದೆಲ್ಲವೂ ಕೂಡ ಇದೆ. ಆದ್ರೆ ಅದಕ್ಕಿಂತಲೂ ಮೀರಿ ಕ್ರೂರಿ ಎನ್ನುವ ರೀತಿಯಲ್ಲಿ ಅಮೆರಿಕ ಬಿಂಬಿಸಿಬಿಟ್ಟಿತ್ತು. ಇವತ್ತಿಗೂ ಕೂಡ ನಮ್ಮ ತಲೆಯಲ್ಲಿ ಸದ್ದಾಂ ಹುಸೇನ್ ಅಂದಾಗ ಸದ್ದಾಂ ಹುಸೇನ್ ಹೆಣ್ಮಕ್ಳನ್ನೇನೋ ಕಟ್ ಮಾಡ್ತಾ ಇದ್ರಂತೆ, ಅಥವಾ ಹೆಣ್ಮಕ್ಳಿಗೇನೋ ಆ ರೀತಿ ಹಿಂಸೆ ಕೊಡ್ತಿದ್ರಂತೆ, ಈ ರೀತಿ ಹಿಂಸೆ ಕೊಡ್ತಿದ್ರಂತೆ, ಇಂತಹ ಚಿತ್ರಣವೇ ನಮ್ಮ ತಲೆಯಲ್ಲಿ ಇರೋದು. ಒಟ್ಟಾರೆಯಾಗಿ ಸದ್ದಾಂ ಹುಸೇನ್ ಅನ್ನ ನೇಣಿಗೆ ಏರಿಸುವಲ್ಲಿ ಅಮೆರಿಕ ಯಶಸ್ವಿ ಆಯಿತು. ಅದಾದ ಬಳಿಕ ಇರಾನ್ ಶುದ್ಧ ಆಯ್ತಾ? ಇಲ್ಲ. ಇರಾನ್ನಲ್ಲಿ ಇವತ್ತಿಗೂ ಕೂಡ ಅಂತರ್ಯುದ್ಧ ನಡೀತಾನೆ ಇದೆ. ಇರಾನ್ನಲ್ಲಿ ಅದಾದ ಬಳಿಕ ಐಸಿಸ್ನವರು ಕೂಡ ಬೇರೂರೋದಕ್ಕೆ ಅವಕಾಶ ಸಿಕ್ತು. ಇರಾನ್ನಲ್ಲಿ ಇವತ್ತು ಕೂಡ ಪರಿಸ್ಥಿತಿ ಸರಿಯಾಗಿಲ್ಲ. ಇವತ್ತು ಅಲ್ಲಿನ ಜನ ನಿರುದ್ಯೋಗ ಸಮಸ್ಯೆ ಅದು ಇದು ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಇರಾಕ್ ಅಂತಿದ್ದೀನಿ, ಇರಾಕ್ ಒಂದು ಟೈಮ್ನಲ್ಲಿ ಸೂಪರ್ ಪವರ್ ರಾಷ್ಟ್ರ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು. ಆದ್ರೆ ಇವತ್ತು ಇರಾಕ್ನಲ್ಲಿ ಏನು ಅಂದ್ರೆ ಏನು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ಇರಾಕ್ಗೆ ಸಂಬಂಧಪಟ್ಟಂತ ವಿಚಾರ. ಅದಾದ ಬಳಿಕ ಲಿಬಿಯಾ 2011ರಲ್ಲಿ ಅಮೆರಿಕ ನೇತೃತ್ವದ ನ್ಯಾಟೋ ಪಡೆ ದಾಳಿಯನ್ನ ಮಾಡುತ್ತೆ. 8 ತಿಂಗಳು ಯುದ್ಧ ನಡೆಯುತ್ತೆ. ಮೊಹಮ್ಮದ್ ಗಡಾಫಿಯನ್ನ ಹತ್ಯೆ ಮಾಡಲಾಗುತ್ತೆ. ಅದಾದ ಬಳಿಕ ಏನಾಯ್ತು, ಸ್ವಲ್ಪ ದಿನಗಳಲ್ಲೇ ಲಿಬಿಯಾ 2 ತುಂಡುಗಳಾಯ್ತು. ಇವತ್ತಿಗೂ ಕೂಡ ಅಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ಲಿಬಿಯಾ ಸರಿಯಾಗಿಲ್ಲ. ಇನ್ನೊಂದು ನಮ್ಮ ಪಕ್ಕದಲ್ಲೇ ಇರುವಂತಹ ಅಫ್ಘಾನಿಸ್ತಾನ 2001ರಲ್ಲಿ ದಾಳಿಯನ್ನು ಮಾಡುತ್ತೆ, ತಾಲಿಬಾನರನ್ನು ಓಡಿಸುತ್ತೆ, 20 ವರ್ಷ ತನ್ನ ಸೇನೆಯನ್ನು ಇಡುತ್ತೆ, ಇತ್ತೀಚೆಗೆ ವಾಪಸ್ ಹೋಗುತ್ತೆ, ಮತ್ತೆ ತಾಲಿಬಾನರು ವಾಪಸ್ ಬಂದ್ರು, ಮತ್ತೆ ಅವರು ಮಹಿಳೆಯರ ಹಕ್ಕನ್ನ ಕಿತ್ಕೊಂಡ್ರು. ಅಂದ್ರೆ ಅಮೆರಿಕ ಅಲ್ಲಿ ಸಾಧಿಸಿದ್ದು ಏನೂ ಇಲ್ಲ ಅಫ್ಘಾನಿಸ್ತಾನದಲ್ಲಿ. ಇತ್ತೀಚೆಗೆ ವೆನಿಜುವೆಲಾ ದೇಶದ ಒಳಗಡೆ ನುಗ್ಗಿ ಆ ದೇಶದ ಅಧ್ಯಕ್ಷರನ್ನೇ ಕಿಡ್ನಾಪ್ ಮಾಡುವಂತ ಕೆಲಸವನ್ನ ಅಮೆರಿಕ ಮಾಡ್ತು. ವೆನಿಜುವೆಲಾ ಪರಿಸ್ಥಿತಿ ಮುಂದೇನೋ ಗೊತ್ತಿಲ್ಲ. ನಾವು ಅದನ್ನು ಕ್ಲೀನ್ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಿದ್ರೆ ಏನ್ ಮಾಡ್ತಿದೆ ಗೊತ್ತಿಲ್ಲ. ಇಲ್ಲಿ ಬಹುತೇಕ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇದ್ದಂತ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ಹೇಳ್ತಾ ಇದ್ದಿದ್ದೇನೋ ಆ ದೇಶವನ್ನ ಸರಿ ಮಾಡ್ತೀವಿ, ಸರ್ವಾಧಿಕಾರಿತ್ವವನ್ನು ಕಿತ್ತೊಗಿತೀವಿ ಅಂತ ಹೇಳಿ. ಆದ್ರೆ ಅಸಲಿ ವಿಚಾರ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಆಯಾ ದೇಶಗಳ ತೈಲ ಸಂಪತ್ತಿನ ಮೇಲೆ ಅಮೆರಿಕಾಗೆ ಒಂದು ಕಣ್ಣು ಇದ್ದೇ ಇದೆ. ಆ ತೈಲ ಸಂಪತ್ತನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಥವಾ ಆ ತೈಲ ಸಂಪತ್ತಿನ ಮೇಲೆ ಅಧಿಕಾರವನ್ನು ಸಾಧಿಸುವಂತ ಪ್ರಯತ್ನವನ್ನ ಅಮೆರಿಕ ಮಾಡ್ತಾನೆ ಹೋಗುತ್ತೆ. ಯಾಕಂದ್ರೆ ಅಮೆರಿಕವನ್ನ ಇವತ್ತು ನಾವೇ ಸಾಕಷ್ಟು ಮಂದಿ ಹಾಡಿ ಹೊಗಳ್ತಾ ಇದ್ದೇವೆ, ಅಮೆರಿಕಾಗೆ ಒಂದು ರೀತಿಯಲ್ಲಿ ಬೆಂಬಲ ಕೊಡುವಂತ ಕೆಲಸವನ್ನ ಮಾಡ್ತಿದ್ದೇವೆ. ಯಾವಾಗ ಅಮೆರಿಕ ನಮ್ಮ ಬುಡಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ನಡೆದಾಗ ಅಮೆರಿಕ ಹೇಗೆಲ್ಲ ನಾಟಕ ಆಡಿತ್ತು ಅನ್ನೋದು ನಿಮ್ಮ ಕಣ್ಣ ಮುಂದೆಯೇ ಇದೆ. ಬಂಧುಗಳೇ, ನಿಮ್ಗೆ ಒಟ್ಟಾರೆ ಏನಿಸ್ತಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ.